ಇದನ್ನ ಹಾಕಿಲ್ಲ. ಇದನ್ನೇನು ಕೊಡಲ್ಲ ಬಿಡಿ, ನಾನು ಅಷ್ಟೆಲ್ಲ ತಗೊಂಡ್ಬಂದಿದ್ದೀರ. ನೋಡಿ ನೀವು ನೋಡ್ರಿ ಚೆನ್ನಾಗಿ ಕಾಣಿಸ್ತಾ ಸಾಕ್ಷಾತ್ ರಾಯರು ಮಗನ್ ಯಾವಾಗ್ಲೂ ರಾಜನಂಗ್ ನೋಡ್ಬೇಕು ಅನ್ನೋದೇ ಆಸೆ ಮಗನಿಗೆ, ಹೌದಲ್ವಾ? ರಾಜನಂಗ್ ಕಾಣಿಸ್ತಾ ಇದ್ದೀನಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂತ ಅನ್ನೋದ್ರಿಂದ ನಮ್ ಸಾವು ದೂರ ಆಗುತ್ತೆ, ಹೌದಲ್ವಾ? ಎನರ್ಜಿ ತುಂಬಾ ಜಾಸ್ತಿ ಆಗುತ್ತೆ. ಅದಕ್ಕೆ ನೋಡಿ, ಮನಸ್ಸಲ್ಲಿ ನಾವೇನು ಅಂದುಕೊಂಡು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡ್ತೀವಿ ಅದು ಯಶಸ್ವಿ ಆಗುತ್ತೆ. ಅದು ಮುಂದಿನ ಸಂಚಿಕೆಯಲ್ಲಿ ಇವರೇ ಹೇಳ್ತಾರೆ. ಇವಾಗ ಆಲ್ರೆಡಿ 3 ಪವಾಡ ಆಗಿದೆ. ಆ ಪವಾಡ ಏನು ಅಂತಂದು ಅವ್ರ ಮುಖಾಂತರ ತಿಳ್ಕೊಳ್ಳೋಣ, ಆದ್ರೆ ಇವಾಗ ಬೇಡ. ಆದ್ರೆ ಈಗ 3 ಪವಾಡ ಆಗಿದೆನಾ? ಭಕ್ತಿಯಿಂದ ಪೂಜೆ ಆಯ್ತು. ಇವಾಗ ನೀವು ಮಾಡಿಲ್ಲ, ಮಾಡ್ತೀರಾ? ಅಲ್ಲ, ನಾನು ಸಿಕ್ಕಿದೆ ಎಷ್ಟೇ ಸಲ? 3ನೇ ಸಲ ಸಿಕ್ಕಿದ ಕೂಡಲೇ ಇಷ್ಟು 3 ಪವಾಡ ಆಗಿದೆ. ಇನ್ನು ಅದ್ಭುತವಾಗಿ ಪವಾಡ ಆಗಿದೆ. ನಂಬಿಕೆ ಇರಬೇಕು, ರಾಯರ ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಕೆಟ್ಟವರು ಯಾರು ಇಲ್ಲ. ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ಯಶಸ್ವಿ ಆಗುತ್ತೆ. 3 ಸಲ ಸಿಕ್ಕಿದೆ ನಾನು ನಿಮಗೆ. 3 ಸಲ ಸಿಕ್ಕಿದ್ದಕ್ಕೂ ಇವತ್ತು 3 ಪವಾಡ ಆಗಿದೆ. ಅದನ್ನ ನೆಕ್ಸ್ಟ್ ನೀವು ಸಂಚಿಕೆ ಇದರಲ್ಲಿ ನೀವು ಹಂಚ್ಕೋಬೇಕು ಅದನ್ನ. ಕವರ್ಲೆ ಬ್ಯಾಗ್ ಹಾಕಿ. ದುಡ್ಡು ಕೊಡಿ. ದುಡ್ಡನ್ನ ಎಲ್ಲೆಲ್ಲಿ ಕೊಡ್ಬೇಕು? ನೀವು ಇಟ್ಕೊಳ್ಳಿ. ಗುರುಗಳೇ ಒಂದ್ ಕೊಡಿ ಸಾಕು. ಆಯ್ತು, ಒಂದ್ ಕೊಡ್ಬೇಕಲ್ವಾ? ಅದು ನನಗೆ ಯಾವ್ದು ನನಗಿದು ಇಷ್ಟ. ಇದರಲ್ಲಿ ನನಗೆ ಇದು ಇಷ್ಟ. ಯಾಕೆ ಇದನ್ನ ಗೊತ್ತಾ? ಅವ್ರ ಆಶೀರ್ವಾದ ತಗೊಳ್ಳುವಾಗ 2 ಕೊಟ್ಬಿಟ್ರಲ್ಲಿ, ಅದಕ್ಕೆ ಇದು ಉಂಡಿ ಹಾಕಿರ್ಬೇಕು. ಅದನ್ನ ನೀವೇ ಇಟ್ಕೊಳ್ಳಿ. ಇದಕ್ಕೆ ಹಾಕ್ಬಿಡಿ. ಬನ್ನಿ, ಹೇಳ್ತೀನಿ. ಇಲ್ಲಿ ಬನ್ನಿ. ಇಲ್ಲಿ ಇದು ನಿಮ್ಮ ಶ್ರೀಮತಿ ನೀವೇನಂದ್ರೆ ಗೊತ್ತಿಲ್ಲ, ಎಲ್ಲ ಯಶಸ್ವಿಯಾಗಲಿ. ಆದಷ್ಟು ಬೇಗ ನಿಮ್ಮ ಸಿಹಿ ಸುದ್ದಿಯನ್ನು ನಮ್ಮ ಒಟ್ಟಿಗೆ ಹಂಚ್ಕೊಳ್ತೀರಾ, ಹೆಚ್ಚಿನ ರೀತಿಗೆ ಹಂಚ್ಕೊಳ್ತೀರಾ. ನನಗೆ ನಂಬಿಕೆ ಇದೆ. ಆಯ್ತು, ಒಳ್ಳೆಯದಾಗಿ. ಅದೇ ನೀನು ಸ್ವಲ್ಪ ಇರಲಿ, ಸ್ವಲ್ಪ ನಾನು ಹೋಗಿ ಮನೇಲಿ ರೆಡಿ ಮಾಡ್ಕೊಂಡು 28ಕ್ಕೆ ಬರ್ತೀನಿ. 2028ಕ್ಕೆ ನಿಮಿಷ ಅಷ್ಟೇ. ಮುಂದೆ ಹಾಕ್ಬೇಕು. ಇಲ್ವಾ ಯಾವ್ದು ನಡೆಯುತ್ತೆ. ಸರಿಯಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಟಿನ್ ಫ್ಯಾಕ್ಟ್ರಿ ಹತ್ರ ಬಂದಿದ್ವಿ. ಟಿನ್ ಫ್ಯಾಕ್ಟ್ರಿ ಹತ್ರ ಬಂದಿದ್ವಿ.
ಇವರು ಗೋವಿಂದರಾಜು ಅಂತೇಳಿ BMTC ಕಂಡಕ್ಟರು. ಇವ್ರು ನಿಮ್ಗೆ ಏನಾಗಬೇಕು, ಮಗಳಾಗಬೇಕು. ಇದೇ ರಾಯರ ಪವಾಡ ಅಂತ ಅನ್ನೋದು. ನೋಡಿ ತಾಯಿಗೆ ನೀವೇ ಹೇಳ್ಬಿಡಿ ಏನಂತ. 19 ವರ್ಷ ಆಗಿತ್ತು, ಮೆಚುರಿಟಿ ಆಗಿರ್ಲಿಲ್ಲ. ರಾಯರ್ ನಂಬಿ ನಾವು ಪೂಜೆ ಮಾಡಿದ್ದಕ್ಕೆ 2ನೇ ವಾರಕ್ಕೆ ನಮ್ಮ ಮಗಳದ ರಿಸಲ್ಟ್ ಬಂತು. ಅಂದ್ರೆ ಡಾಕ್ಟರು ಆಗೋದೇ ಇಲ್ಲ ಅಂತ ಹೇಳಿದ್ರು. ಎಲ್ಲ ರಿಸಲ್ಟ್ ಎಲ್ಲ ಚೆಕಪ್ ಮಾಡಿ ಆಗೋದೇ ಇಲ್ಲ ಅಂತ ತೋರಿಸ್ಬೇಡಿ ಎಲ್ಲೂ ನೀವು ಹಾಸ್ಪಿಟಲ್ ಅಲ್ಲಿ ಅಂತ ಎಲ್ಲಿ ತೋರಿಸ್ಬೇಡಿ, ನಿಮ್ಮ ಮಗಳು ಮೆಚುರಿಟಿ ಆಗಲ್ಲ ಅಂತ ಹೇಳಿದ್ರಂತೆ. ಯೂಟ್ರಸ್ ಇಲ್ಲ ಅಂತ ಯೂಟ್ರಸ್ ಇಲ್ಲ, ಯೂಟ್ರಸ್ ಇಲ್ಲ ಅಂತ ಹೇಳಿ ಇಲ್ಲ ಅಂತ ಹೇಳಿದ್ರು. 2ನೇ ವಾರಕ್ಕೆ ನಂಬಿ ಅಯ್ಯಪ್ಪನ ಪೂಜೆ ಲಾಸ್ಟ್, ನಾನು ಯಾರಿಗೂ ಪೂಜೆನೆ ಮಾಡಲ್ಲಪ್ಪ, ಲಾಸ್ಟ್ ನಿನ್ನೆ ನಂಬಿರೋದು ಅಂತ ಪೂಜೆ ಮಾಡಿದ್ದು. ಫಸ್ಟ್ ವಾರ ಮತ್ತೆ ಮಂಗಳವಾರನೇ ರಿಸಲ್ಟ್ ಬಂತು. ಗುರುವಾರ ಮಾಡಿದ್ದು ಮಂಗಳವಾರನೇ ರಿಸಲ್ಟ್ ಬಂತ. ಮತ್ತೇನ್ ಪೌಡ್ ಆಯ್ತು? ಮತ್ತೆ ಇವ್ರ ಕಾಲು ತುಂಬಾ ಹಣಿ ಇತ್ತು, ನಡೆಯಕ್ಕೆ ಆಗ್ತಾ ಇರ್ಲಿಲ್ಲ. ಹಂಗೆ ಡ್ಯೂಟಿ ಮಾಡ್ತಾ ಇದ್ದೆ ಕಂಡಕ್ಟರ್ ಕೆಲಸ. ಆದ್ರೂನು ವಿಕ್ರಮ್ ಹಾಸ್ಪಿಟಲ್ ಅಲ್ಲಿ ಹೋಗಿ ತೋರಿಸಿದ್ರೆ ಅವರು ಆಪರೇಷನ್ ಮಾಡ್ಬೇಕು ಅಂದ್ರು. ಆಪರೇಷನ್ ಮಾಡಿದ್ರು ಮತ್ತೆ ತಿರುಗಿ ಮೊಳಕೆ ಬರುತ್ತೆ ಅಂತ ಹೇಳಿದ್ರು. ಆಮೇಲೆ ನಮ್ ಮಿಸಸ್ ಇಟ್ಕೊಂಡು 1 ವಾರ ಟೈಮ್ ತಗೋ, ಮಾತ್ರೆ ತಗೊಂಡ್ ಬಂದ್ಬಿಡೋಣ ಅಂತ ಹೇಳಿದ್ರು. ತಗೊಂಡ್ ಬಂದ್ವಿ. ಆದ್ರೆ ಅದ್ ಏನಾಯ್ತೋ ಏನೋ, ರಾಯರ್ ನಮ್ಮನ್ನ ಅಲ್ಲಿ ಕರ್ಸ್ಕೊಂಡು ಹೋಗಿ ಅಲ್ಲಿ ರಾಯರ್ಗೆ ಒಪ್ಸಿದೆ. ಅಪ್ಪ ನಿನ್ ಪಾದಕ್ಕೆ ಈ ವಿಷಯ ಆಗ್ತಾ ಇದೀನಿ, ನೀನೇ ನೋಡ್ಕೊಳ್ಳಿ, ನನ್ನ ಕಾಲಲ್ಲಿ ಹಾನಿ ಇದೆ, ಅದನ್ನ ಏನ್ ಮಾಡ್ತಿರೋ ನೀವೇ ಮಾಡಿ, ನಿಮ್ಗೆ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅವತ್ತು ಒಪ್ಸಿ ಅಲ್ಲೇ ಆಲ್ಟ್ ಮಾಡಿದೆ. ಬೆಳಿಗ್ಗೆ ಬಂದು ತಿರ್ಗಿ ರಾತ್ರಿ ಜರ್ನಿ ಮಾಡ್ಕೊಂಡ್ಬಂದು ಬೆಂಗಳೂರಲ್ಲಿ ಇಳಿತಾ ಇದ್ದೀನಿ. ನನ್ನ ಪಾದ ಹಿಡಿತಾ ಇದ್ರೆ ನೋವೇ ಗೊತ್ತಾಗ್ತಾ ಇರ್ಲಿಲ್ಲ. ಅವತ್ತಿಂದ ಹೋಗಿದ್ದು ಇವತ್ತಿನವರೆಗೂ ಕಾಲಲ್ಲಿ ಹಾನಿ ಇಲ್ಲ ಸ್ವಾಮಿ. ಹೌದಾ? ನೋಡಿದಿರಾ, ರಾಯರ್ ನಂಬಿದ್ದಕ್ಕೆ ನಮ್ 4 ಜೀವ ಉಳಿದಿದೆ ಸ್ವಾಮಿ. ರಾಯರ ನಂಬಿದ್ದಕ್ಕೆ 4 ಜೀವ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಭಕ್ತಿಯಿಂದ ರಾಯರನ್ನ ಪೂಜೆ ಮಾಡೋದ್ರಿಂದ ನಾವು ಏನ್ ಬೇಕಾದ್ರೂ ಗೆಲ್ಲಬಹುದು, ಏನ್ ಬೇಕಾದ್ರೂ ಗೆಲ್ಲಬಹುದು. ಮನುಷ್ಯರ ಪಾದ ಹಿಡಿಬೇಡಿ, ಮನುಷ್ಯರ ಪಾದ ಹಿಡಿಬೇಡಿ. ಮನುಷ್ಯರ ಪಾದ ಹಿಡಿದ್ರೆ ನಿಮ್ಮನ್ನ ಮೇಲೆ ಎತ್ತರಿಸಿ ಕೆಳಗಡೆ ಕೈ ಬಿಟ್ಬಿಡ್ತಾರೆ. ಭಗವಂತನೂ ರಾಯರೇ ಭಗವಂತರು. ಇವಾಗ ಗುರು ರಾಘವೇಂದ್ರ ಸ್ವಾಮಿಯವರು ಇವಾಗ ದೇವರಾಗ್ಬಿಟ್ಟಿದ್ದಾರೆ. ಅವರು ರಾಘವೇಂದ್ರ ಸ್ವಾಮಿಯವರು ನನ್ನನ್ನು ಕೇಳಿದ್ರೆ ಅವ್ರ ಗುರುಗಳಲ್ಲ, ಅವ್ರ ದೇವರೇ ಗುರುಗಳಂತ ನಾವ್ ಹೇಳ್ಬಹುದು. ಬಟ್ ಗುರುಗಳು ಎಷ್ಟೋ ಜನ ಹೇಳ್ಬೋದು ರಾಘವೇಂದ್ರ ಸ್ವಾಮಿಯವರು ಗುರುಗಳಲ್ಲ, ಅವ್ರು ದೇವ್ರವರು. ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ. ಇವತ್ತೆಷ್ಟು ಜನಗಳಿಗೆ ಪವಾಡ ಆಗ್ತಾ ಇದೆ, ಆ ಪವಾಡ ದಯವಿಟ್ಟು ನನ್ನಿಂದ ಅಂತೂ ಏನೂ ಅಲ್ಲ. ಇವಾಗ ನಿಮ್ಮ ಮಗಳು ಹೇಳಿದ್ರಲ್ವಾ, ಇದು ನನ್ನಿಂದ ಏನೂ ಇಲ್ಲ. ನಾನು ಭಕ್ತಿಯಿಂದ ಪೂಜೆ ಮಾಡಿದ್ರೆ ನಿಮ್ಗೆ ಅನುಗ್ರಹ ಆಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದು ನಿಮ್ ಫೋನ್ ನಂಬರ್ ಇಲ್ಲ, ನಿಮ್ಮ ಹತ್ರ ಮಾತಾಡಿಲ್ಲ, ನೀವ್ ಹೇಳ್ಕೊಟ್ಟಿಲ್ಲ, ನೀವು ಮಾಡಿರೋ ವಿಡಿಯೋ ಫಾಲೋ ಮಾಡಿ ನೋಡ್ತೀರಾ ಎಷ್ಟು ಅದ್ಭುತವಾಗಿ ಇದು ರಾಯರ್ನ. ಅದಕ್ಕೆ ಹೇಳ್ತಾ ಇರೋದು, ನಿಮ್ಗೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು ನಾನು. ಮೊನ್ನೆ 1 ವರ್ಷದಿಂದ ಹುಡುಕಿ ಸಾಕಾಗಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಇಟ್ಕೊಂಡಂತ ಸಂದರ್ಭದಲ್ಲಿ ಬಂದಿದ್ದಾರೆ ಇವರು. ಅದಕ್ಕೆ ಖಂಡಿತ ನೀವೆಲ್ಲ ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗುತ್ತೆ. ಇನ್ನ ನಿಶ್ಚಿಂತೆಯಿಂದ ಇರಿ, ಆಯ್ತಾ? ನಿಶ್ಚಿಂತೆ ಇದ್ದೀರಿ. ನಾನು ನಿಮ್ಮ ಮನೆ ಮಗ, ಆಯ್ತಾ? ಇದನ್ನ ಯಾರು ಅವ್ರ ಪ್ರಕಾಶ್, ನಿಮ್ ಶ್ರೀಮತಿ ಅವರಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓ ಜೈ ಶ್ರೀರಾಮ್. ಜೈ ಶ್ರೀರಾಮ್.